ಹಲೋ ರೀ ಮೇಡಮ್. ಹಲೋ, ಹಾಂ, ಏನಂತೀರಿ? ನಿಮ್ಮ ಹೆಸರು ಏನು ಹೇಳ್ರಿ? ನನ್ನ ಹೆಸರು ಗೌರಿ ಅಳ್ವಂಡಿ ಅಂತ ಹೇಳಿ. ಗೌರಿ ಅಂತಂದು. ಎಲ್ಲಿಂದ ಬಂದಿರಿ? ನಾವು CBTಯಿಂದ ಬಂದ್ವಿ. CBTಯಿಂದ ಬಂದಿರಿ. ಓಕೆ, ಇಲ್ಲೇ ಗಾಡಿ ಕಲಿಸ್ತಾರಂತ ನಿಮ್ಗೆ ಯಾರು ಹೇಳಿದರು? ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ನಿಮ್ಮ ನಂಬರ್ ಕೊಟ್ಟಿದ್ರು. ಓಕೆ, ಹಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ. ಓಕೆ, ಮೊದಲು ಏನಾದರೂ ಟ್ರೈ ಮಾಡಿದ್ರಾ ಮನೆಯಲ್ಲಿ? ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿದ್ವಿ, ಭಯ ಇತ್ತಲ್ಲ, ಹಾಗಾಗಿ ಬರಲಿಲ್ಲ, ಗಾಡಿ ಬರಲಿಲ್ಲ. ಹಾಂ, ಕೊರೋನಾ ಟೈಮ್ ಒಳಗೆ ಏನೋ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಹೇಳಿದ್ರಿ. ಓಕೆ, ಈಗ ಗಾಡಿ ಯಾಕೆ ಬೇಕಾಗಿತ್ತು ರೀ ಮೇಡಮ್ ನಿಮಗೆ? ನನ್ನ ಮಕ್ಕಳನ್ನ ಸ್ಕೂಲಿಗೆ ಬಿಡ್ಲಿಕ್ಕೆ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಲಿಕ್ಕೆ. ನೀವು ಹೌಸ್ ವೈಫಾ? ಹಾಂ, ಮಕ್ಕಳನ್ನೆಲ್ಲ ಶಾಲೆಗೆ ಬಿಟ್ಟು ಬರಲಿಕ್ಕೆ, ಮಾರ್ಕೆಟ್ಗೆ ಹೋಗಲಿಕ್ಕೆ ಎಲ್ಲ ಬೇಕು. ಫ್ಯಾಮ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸ್ಲಿಕ್ಕೆ ಬೇಕಾಗಿತ್ತು. ಓಕೆ, ಈಗ ಬಂದ್ರಲ್ಲ, ಬಂದಿನ ನಿಮ್ಗೆ ಏನು ಅನ್ನಿಸ್ತಿತ್ತು ಇವತ್ತಿಗೆ? ಸ್ವಲ್ಪ ಬಹಳ ಹೆದರಿಕೆ ಇತ್ತು. ಹಾಂ, ಬಟ್ ಇವಾಗ ಅಷ್ಟಿಲ್ಲ. ಇವತ್ತು ನಂದು 8ನೇ ದಿನ, 8ನೇ ಕ್ಲಾಸ್ ಇವತ್ತು. ಕ್ಲಾಸ್ ನಂದು ಇವತ್ತು. ಓಕೆ, ಇವಾಗ ಅಷ್ಟು ಭಯ ಇಲ್ಲ, ನಾನು ಗಾಡಿ ಹೊಡಿತೇನೆ ಅಂತಂದು ಹೇಳಿ ಒಂದು ಕಾನ್ಫಿಡೆನ್ಸ್ ಬಂದದ. ಕಾನ್ಫಿಡೆನ್ಸ್. ಇನ್ನೊಂದು ವಾರ ಆದ್ರೆ ನಾನು ಹಾಂ ನೀಟಾಗಿ ಎಲ್ಲರಂಗೆ ಗಾಡಿ ಹೊಡಿಬೋದು. ಹಾಂ ನಾವು ರೋಡಲ್ಲೇ ಕಲಿಯೋದ್ರಿಂದ ಸ್ವಲ್ಪ ಓಕೆ, ಯಾವ ಡಿಸ್ಟೆನ್ಸ್ ಅಲ್ಲಿ ಗಾಡಿ ಹಾಂ, ಗ್ರೌಂಡಲ್ಲಿ ಕಲಿಸಲ್ಲ ನಾನು. ಅದೇ ರೋಡಲ್ಲಿ ಕಲಿಯೋದ್ರಿಂದ ಒಂದು ಬೆನಿಫಿಟ್. ಕಂಟ್ರೋಲ್ ಒಳಗೆ ಇರ್ತೀರಿ ನೀವೆಲ್ಲ. ಅಲ್ಲಿ ಅಂದ್ರೆ ಹೆಂಗ್ ಬೇಕಂಗೆ ಹೋಗ್ಬಿಡ್ತಾರ, ಗಾಡಿನೂ ಬೀಳಿಸ್ತಾರ. ಅಲ್ಲ, ಅವಾಗಾದ್ರೆ ನಮಗೆ ಎದುರುಗಡೆ ಗಾಡಿ ಬಂದ್ರೆ ನಮ್ಗೆ ಹೆದರಿಕೆ ಆಗ್ತದೆ. ಈಗಾದ್ರೆ ಓಕೆ, ಆ ಗಾಡಿ ಅಷ್ಟು ದೂರ ಅದಲ್ಲ ಅಂತಂದು ಹೇಳಿ ಒಂದೆರಡು ರೌಂಡ್ ಹೆದರಿಕೆ ಆಗ್ತದೆ. 3ನೇ ರೌಂಡ್ ಇನ್ನೂ ದೂರ ಅದ, ನಾವ್ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೋದು. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಪಕ್ಕದವ್ರು ಬರ್ತಾರೆ ಅದೆಲ್ಲ ಸ್ವಲ್ಪ ಮೊದಲಿಂದ ಫಸ್ಟ್ ಡೇ ಇಂದ ನಾ ರೋಡ್ ಮೇಲೆ ಕಲಿಸೋದ್ರಿಂದ, ನಿಮ್ ಬಿಸಿ ರೋಡೊಳಗೆ ನಾ ಹೇಳ್ಕೊಡೋದ್ರಿಂದ ನಿಮ್ಗೆ ಏನಾಗ್ಬಿಡ್ತದೆ, ಟ್ರಾಫಿಕ್ ಕಂಡ್ರೆ ಹೆದರಿಕೆನೇ ಇರೋದಿಲ್ಲ. ಈಗ ನಾ ಟ್ರಾಫಿಕ್ಕಿಗೆ ಅಂತಲೇ ಇನ್ನೊಂದು ಕ್ಲಾಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಡೈಲಿ ಅದು ಏನಾಗ್ಬಿಡ್ತದೆ, ಕಾನ್ಫಿಡೆನ್ಸ್ ಹೆಚ್ಚಾಗ್ಬಿಡ್ತದೆ ಇದರಲ್ಲೇ. ಗಾಡಿ ಒಳಗೂ ನಮ್ಗೆ ಹೆಂಗ್ ಮಾಡ್ಬೋದು ಅಂತ ಹೇಳಿ ಹೌದು, ಸ್ಕೂಲ್ ಬಸ್ ಇವೆಲ್ಲ ಡೈಲಿ ಟೈಮಿಗೆ 8ರಿಂದ 10 ಬಸ್ ಬರ್ತಾವೆ ಇಲ್ಲೇ. ಒಂದು ಪ್ಲಾನ್ ಬಂದ್ಬಿಡ್ತದೆ. ಹೌದು, ಭಯ ಅನ್ನೋದು